ಕರುಣೆ ಅಲ್ಲಾ ತಬರಕುತಾಲ ನಮಗೆ ಮಗ್ರಿಬ್ ನಮಾಜನ್ನು ಜಮಾತಿನ ಮೂಲಕ ಆಚರಿಸಲಿಕ್ಕೆ ಅಲ್ಲಾ ತಬರಕುತಾಲ ಅವಕಾಶ ಮಾಡಿಕೊಟ್ಟ. ಅಲ್ಲಾನೇ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದೆ. ಮತ್ತು ಅಲ್ಲಾ ತಾಲ ದೀನಿನ ಚಿಂತೆ ತಗೊಂಡು ಕುಂದ್ರಕ್ಕೆ ಅಲ್ಲಾ ತಾಲ ಅವಕಾಶ ಮಾಡಿಕೊಟ್ಟ. ಯಾವ ಮನುಷ್ಯ ದೀನಿನ ಬಗ್ಗೆ ಚಿಂತೆ ತಗೊಂಡು ಕುಂದಿರ್ತಾನೆ, ಆ ಫಿಕರ್ ಮಾಡ್ತಾನೆ, ಸ್ವಲ್ಪ ಹೊತ್ತು ಅವನ ಜೀವನದಲ್ಲಿದ್ದು, ಅವನ ಕೆಲಸದಲ್ಲಿದ್ದು, ಅವನ ಮನೆಯಲ್ಲಿದ್ದು 70 ವರ್ಷ ಇಬಾದತ್ ಮಾಡಿದ್ದು ಸವಾಬ್ ಕೊಡ್ತಾನೆ ಅಲ್ಲಾ ತಾಲ. ಇಂಥ ಸವಾಬು ಪುಣ್ಯ ನಮ್ಮ ಜೀವನದಲ್ಲಿ ಪದೇ ಪದೇ ಸಿಗಲಿ ಅಂತ ಅಲ್ಲಾನಲ್ಲಿ ದುವಾ ಮಾಡೋಣ. ಅಣ್ಣ ತಮ್ಮಂದಿರೇ ಮತ್ತು ಸೋದರರೇ, ಯಾರ ಜೀವನದಲ್ಲಿ ದೀನಿದೆ ಅವರು ಈ ಪ್ರಪಂಚದಲ್ಲಿ ಯಶಸ್ವಿ ಆಗ್ತಾರೆ ಮತ್ತು ಪರಲೋಕದಲ್ಲಿನೇ ಯಶಸ್ವಿ ಆಗ್ತಾರೆ. ಯಾರ ಜೀವನದಲ್ಲಿ ದೀನಿಲ್ಲ ಅವರು ಈ ಪ್ರಪಂಚದಲ್ಲಿ ಯಶಸ್ವಿ ಆಗಲ್ಲ ಮತ್ತು ಪರಲೋಕದಲ್ಲಿನೇ ಯಶಸ್ವಿ ಆಗಲ್ಲ. ಅಲ್ಲಾ ತಬರಕುತಾಲ ದೀನಿ ಮೇಲೆ ಅಲ್ಲಾ ತಾಲ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ದೀನನ್ನು ಸಂಪೂರ್ಣ ಮತ್ತು ಪರಿಪೂರ್ಣಗೊಳಿಸಿದ್ದಾನೆ. ಅಲ್ಲಾ ತಾಲ ದೀನಲ್ಲಿ ರಾಜೇ ಆಗಿದ್ದಾನೆ. ದೀನಿ ಮೇಲೆ ನಡೆಯುವಂಥ ಅವಕಾಶ ಅಲ್ಲಾ ತಾಲ ಪ್ರತಿಯೊಬ್ಬರಿಗೂ ಸಾವು ಬರೋಕ್ಕಿಂತ ಮುಂಚೆ ಕೊಟ್ಟಿದ್ದಾನೆ. ಸಾವು ಅಂತ ಬಂದು ಹೇಳಿದ್ರೆ ಒಂದು ಸುಬಾನಲ್ಲ ಹೇಳೋಕ್ಕೆ ಯಾರ ಕೈಲೇನೂ ಆಗಲ್ಲ. ಇಡೀ ಜಗತ್ತಿನಲ್ಲಿ ಒಂದನೇ ಸ್ಥಾನ ಅಲ್ಲಂದಿರೋದು ಯಾರ್ದು? ಅಲ್ಲಾ ಅಂದು. ಎರಡನೇ ಸ್ಥಾನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸತ್ಕೆ ತುಪ್ಪೆಯಲ್ಲಿಂದ ಈ ಭೂಮಿ ಆಕಾಶ 18,000 ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ಹುಟ್ಟಿಸಿದ್ದಾನೆ. ಅವರಿಗೆ ಈಗ ಆಲಿವು ಅವ್ರ ಸತ್ಕೆ ತುಪ್ಪೆಯಲ್ಲಿಂದ ಇದಷ್ಟು ನಮಗೆ ಆಹಾರ ಬಟ್ಟೆ ಬರೆ ಏನು ಇದಷ್ಟು ಸ್ಥಾನಮಾನ ಕೊಡ್ತಾನಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸತ್ಕೆ ತುಪ್ಪೆಯಲ್ಲಿಂದ ಕೊಡ್ತಾನೆ ಅಲ್ಲಾ ತಾಲ. ಅಲ್ಲಾಹನು ಪಾಕ್ ಅದನೆ, ಅಲ್ಲಾಹನ ಕುರಾನ್ ಪಾಕ್ ಇದೆ, ಅಲ್ಲಾಹನ ದೀನ್ ಪಾಕ್, ಅಲ್ಲಾಹನ ನಬಿ ಪಾಕ್. ನಾವು ಗಂಧೆಗಳು, ನಾವೇನು ತಪ್ಪುಗಾರರು. ನಾವು ಅಲ್ಲಾಹನಿಗೆ ಎಷ್ಟು ನಮಗೆ ಅಲ್ಲಾ ತಾಲ ಮುಸಲ್ಮಾನರ ಮನೆಯಲ್ಲಿ ಹುಟ್ಟಿಸಿದ್ದಾನೆ. ಒಂದನೇ ಬಹುಮಾನ ಏನು? ಅಲ್ಲಾಹನು ಮುಸಲ್ಮಾನರ ಮನೆಯಲ್ಲಿ ಹುಟ್ಟಿಸಿದ್ದಾನೆ. ಎರಡನೇ ಇನಾಮ್ ಬಹುಮಾನ ಅಲ್ಲಾಹನ ಕೊಡುಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತ್ತಿಯಲ್ಲಿ ಹುಟ್ಟಿಸಿದ್ದಾನೆ. ಮೂರನೇದು ಅಲ್ಲಾಹನ ಇನಾಮು ಕೊಡುಗೆ ಇಮಾನಿನ ದೌಲತ್ ಕೊಡಿದಾನೆ. ಇಮಾನ್ ಯಾವ ಮನುಷ್ಯನಲ್ಲಿ ಇದೆ ಆ ಮನುಷ್ಯನ ಜೀವನ ನೆಮ್ಮದಿ ಸುಖದಿಂದ ಆಗ್ತದೆ ಮತ್ತು ಪರಲೋಕದಲ್ಲಿನೂ ಒಳ್ಳೇದಾಗ್ತದೆ. ಅದಕ್ಕೆ ಇಮಾನ್ ಐತಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಜೊತೆಗಿದ್ದು ಸಹಾಬಗಳು 13 ವರ್ಷ ಕಲ್ತರು. ಎಷ್ಟು ವರ್ಷ ಕಲ್ತರು? 13 ವರ್ಷ ಕಲ್ತರು. ಇಡೀ ಪ್ರಪಂಚದಾಗ ಎಷ್ಟು ನಬಿಗಳು ಬಂದಾರಲ್ಲ, ಅವರು ದರ್ಜೆ ಬಿಟ್ಟು ಒಂದನೇ ಸ್ಥಾನ ಯಾರ್ದೈತೆ ಅಂತ ಹೇಳಿದ್ರೆ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು. ಯಾರ್ದೈತೆ? ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಒಂದನೇ ಸ್ಥಾನ. ಅವ್ರದ್ದು ನಮ್ಮ ಇಡೀ ಪ್ರಪಂಚದಲ್ಲಿ ಇರೋಂಥ ಮುಸಲ್ಮಾನರ ಸರ್ದಾರ್ ಅವರು. ಯಾರು ಸರ್ದಾರು? ಮುಸಲ್ಮಾನರ ಸರ್ದಾರ್ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು. ಅವರು ಇಸ್ಲಾಂ ಮೊದಲೇ ಕಬೂಲ್ ಮಾಡಿದ್ರು. ಏನು ಮಾಡಿದ್ರು? ಇಸ್ಲಾಂ ಸ್ವೀಕಾರ ಮಾಡಿದರು. ಯಾರು? ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು. ಪ್ರತಿಯೊಂದು ಕಡೆಯಿಂದ ಅವರು ದೀನಿಗೆ ಸಾಥ್ ಕೊಟ್ಟರು, ಅಲ್ಲಾಹ್ಗೆ ನಬಿಗೆ ಸಾಥ್ ಕೊಟ್ಟರು. ಅಲ್ಲಾಹ್ಗೆ ನಬಿ ಹೇಳ್ತಾರೆ, ನಾನು ಎಲ್ಲ ಸಹಾಬಗಳ ಹಕ್ಕನ್ನು ಕೊಟ್ಟಿದ್ದೀನಿ, ಆದರೆ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಅವರ ಹಕ್ಕನ್ನು ನನ್ನ ಕೈಲಿ ಕೊಡೋಕ್ಕಾಗಿಲ್ಲ, ಅದನ್ನು ಕಯಾಮತ್ತಿನ ದಿವಸ ಅಲ್ಲಾಹ್ ತಾಲ ಕೊಡಲಿ ಅಂತ ಹೇಳಿರೋರು. ಅಷ್ಟು ದೀನಿನ ಬಗ್ಗೆ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಸಾಥ್ ಕೊಟ್ಟಿದ್ದಾರೆ. ಫಸ್ಟಿಗೆ ಶುರುವತ್ನಲ್ಲಿ 37 ಜನ ಮುಸಲ್ಮಾನರಾಗಿದ್ದರು. ಏನಾಗಿದ್ದರು? ಮುಸಲ್ಮಾನರಾಗಿದ್ದರು 37 ಜನ. ಅವಾಗ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಅವ್ರು ಹೇಳಿದರು, ಅಲ್ಲಾಹ್ಗೆ ನಬಿ, ಇನ್ಮುಂದೆ ನಾವು ಕುಲ್ಲ ದೀನಿನ ಪ್ರಚಾರ ಮಾಡಬೇಕು, ಧರ್ಮದ ಪ್ರಚಾರ ಮಾಡಬೇಕು ಅಂತ ಹೇಳಿದರು. ಅಲ್ಲಾಹ್ಗೆ ನಬಿ ನಿರಾಕರಣೆ ಮಾಡಿದರು, ಬೇಡ ಈಗಲೇ ಅಂತ. ಆದರೆ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಒತ್ತಾಯ ಮಾಡಿದ್ದಕ್ಕೆ ಒಪ್ಕೊಂಡ್ರು. ಮಕ್ಕಾ ಕಾಬಾದಲ್ಲಿ ಹೋಗಿ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಅವರು ಪ್ರಚಾರ ಮಾಡಿದರು. ಏನು ಮಾಡಿದರು? ಧರ್ಮ ಬೋಧನೆ ಮಾಡಿದರು. ಇದು ಇಸ್ಲಾಂ ಧರ್ಮದಲ್ಲಿ ಮೊದಲನೇದು. ಇದು ಏನು ಇಸ್ಲಾಂ ಧರ್ಮದಲ್ಲಿ ಮೊದಲನೇ ಪ್ರವಚನ. ಈ ಮಾತು ಕೇಳಿ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಅವರಿಗೆ ಈ ರೀತಿ ಹೊಡೆದ್ರು. ಅವ್ರ ಮಗ ಗೊತ್ತಾಗ್ಲಿಲ್ಲ, ಮೈಯೆಲ್ಲ ರಕ್ತಮಯ ಆಯ್ತು, ಕಾಲಿನಿಂದ ತುಳಿದ್ರು, ನೆಟ್ಟಿನಿಂದ ಹೊಡೆದ್ರು. ಯಾರಿಗೆ? ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು. ಅವರು ಮೂರ್ಛೆ ಬಿದ್ದರು. ಯಾರು? ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು. ಅವರು ಬನು ತೀಮ್ ಪಂಗಡದವರು. ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಅನ್ಹು ಬನು ತೀಮ್ ಪಂಗಡದವರು.
ಅವ್ರನ್ನ ಎತ್ಕೊಂಡು ಮನೆಗೆ ಹೋದ್ರು. ಅವ್ರನ್ನ ಎತ್ಕೊಂಡು ಮನೆಗೆ ಕರ್ಕೊಂಡು ಹೋದ್ರು. ಸಾಯಂಕಾಲ ತನಕಲೂ ಅವರು ಎಚ್ಚರ ಆಗಲಿಲ್ಲ. ಉತ್ಬಾ ಬಿನ್ ರಬಿ ಅದನ್ನಲ್ಲ, ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಮೇಲೆ ಬಹಳ ದುಷ್ಟತನದಿಂದ ನಡ್ಕೊಂಡಿದ್ದ ಅವನು. ಬನು ತೀಮ್ ಪಂಗಡದವರು ಮಸೂದಿ ಬಂದು ಎಲಾನ್ ಮಾಡಿದ್ರು, ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ತೀರ್ಕಂದ್ರೆ ಅದರ ಸೇಡಿನಿಂದ ಉತ್ಬಾ ರಬಿಯನ್ನು ನಾನು ಕೊಲ್ತು ಅಂತ ಹೇಳಿದ್ರು. ಜನ ದಟ್ಟಣೆ ಆಗ್ತಾ ಇತ್ತು, ಅವರಿಗೆ ಎಚ್ಚರ ಮಾಡ್ತಾ ಇದ್ರು, ಅವರಿಗೆ ತೊಡ್ತಾ ಇದ್ರು. ಆದರೆ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಏನೂ ಇಲ್ಲ. ಸಾಯಂಕಾಲ ಆದ ನಂತರ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವ್ರ ಬಾಯಲ್ಲಿ ಮಾತು ಬರ್ತದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಿದ್ದಾರೆ, ಹೆಂಗಿದ್ದಾರೆ ಅಂತ ಹೇಳಿರೋರು. ಆ ಜನ ಅಲ್ಲಿದ್ರಲ್ಲ ಬೇಜಾರಾದ್ರು. ಅವ್ರ ಕಡೆಯಿಂದಲೇ ಈ ಸಾಯಂ ಪರಿಸ್ಥಿತಿ ಬಂದರೆ ಮತ್ತು ಅವ್ರ ಮಾತೇ ಕೇಳ್ತಾರಲ್ಲ, ಇವರು ಅವ್ರ ಹೆಸರೇ ಕೇಳ್ತಾರಲ್ಲ ಫಸ್ಟ್ಗೆ ಅಂತ ಹೇಳಿ ಜನ ಬೇಜಾರಾಗಿ ಅವ್ರ ತಾಯಿ ಉಮ್ಮಿ ಕೈ ರಲಿಯಲ್ಲಾಹು ಅವರಿಗೆ ಹೇಳಿದ್ರು, ಅಮ್ಮ ನಿನ್ನ ಮಗ ಚೆನ್ನಾಗದಾರೆ, ಈಗ ಮಾತಾಡ್ತಿದ್ದಾರೆ, ಅವರಿಗೆ ಊಟ ನೀರಿನ ವ್ಯವಸ್ಥೆ ಮಾಡ ಅಂತ ಹೇಳಿ ಜನ ಬೇಜಾರಾಗಿ ಹೋದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವ್ರ ತಾಯಿಗೆ ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಿದ್ದಾರೆ, ಅವ್ರು ಹೆಂಗದಾರೆ, ಅದೇ ಅವ್ರದ್ದು ಬಡಬಡಿಕೆ. ಅವಾಗ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಹೇಳಿದ್ರು, ಉಮ್ಮಿ ಜಮೀಲ್ ರಲಿಯಲ್ಲಾಹು ಅವರು ಮನೆಗೆ ಹೋಗ್ರಿ, ಉಮರ್ ರಲಿಯಲ್ಲಾಹು ಅವರ ತಂಗಿ ಅವರು, ಅವರಿಗೆ ಅಲ್ಲಾಹ್ಗೆ ನಬಿ ಎಲ್ಲದಾರೆ ಅನ್ನೋದು ಗೊತ್ತೈತಿ. ಅವಾಗ ಅವ್ರ ತಾಯಿ ಮಗಂದು ಕಷ್ಟ ನೋಡಿ, ಏನಾರ ನನ್ನ ಮಗ ಊಟ ಮಾಡಲಿ, ನೀರು ಕುಡಿಲಿ, ಒಂದು ಉದ್ದೇಶ ತಿಳಿತೀವಿ. ಅವಾಗ ಅವರು ಉಮ್ಮರ್ ರಲಿಯಲ್ಲಾಹು ತಂಗಿ ಮನೆಗೆ ಹೋದ್ರು. ಅವ್ರ ತಾಯಿ ಉಮ್ಮಿ ಕೈ ರಲಿಯಲ್ಲಾಹು ಅವರು ಹೋಗಿ ವಿಚಾರ ಹೇಳಿದ್ರು ಹಿಂಗೆ. ಅವಾಗ ಅವರು ಉಮ್ಮಿ ಜಮೀಲ್ ರಲಿಯಲ್ಲಾಹು ಮುಸಲ್ಮಾನರಾಗಿದ್ರು, ಆದರೆ ಪ್ರಚಾರ ಇದ್ದಿಲ್ಲ, ಪ್ರಚಾರ. ಅವಾಗ ಅವರು ನಿಮ್ಮ ಮಗುಗೆ ಬಹಳ ಜನ ಬಹಳ ಕೆಟ್ಟ ರೀತಿಯಿಂದ ಹೊಡೆದಾರಂತೆ, ಆ ದುಷ್ಟರು, ಅವರಿಗೆ ಅಲ್ಲಾಹನ ಶಿಕ್ಷೆ ಕೊಡಲಿ, ಪ್ರತಿಫಲನ ನೀವು ಒಪ್ಪಿಗೆ ಕೊಟ್ರೆ ನಾನು ನೋಡ್ತೀನಿ ಅಂತ ಹೇಳಿದರು. ಅವಾಗ ಬಂದವರು ಬಂದು ನೋಡಿದ್ರು, ಎಲ್ಲ ವಿಚಾರ ಗೊತ್ತಾಯ್ತು. ಅವಾಗ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಕೇಳಿದರು, ಉಮರ್ ಅಲ್ಲ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಿದ್ದಾರೆ ಈಗ ಅಂತ ಹೇಳಿದ್ರು. ಅವರು ಅರ್ಕಾಮ್ ರಜಿಯವರ ಮನೆಯಲ್ಲಿದ್ದಾರೆ. ಎಲ್ಲಿ? ಅರ್ಕಾಮ್ ರಜಿಯವರ ಮನೆಯಲ್ಲಿದ್ದಾರೆ. ಅವಾಗ ಜೊತೆಗೆ ಹೋಗೋದು ಕಷ್ಟ ಇತ್ತು, ಮುಸಲ್ಮಾನರು ಜೊತೆಗೆ ಹೋಗೋದು. ಜನಗಳು ಅಷ್ಟು ಕಲ್ಮಾನು ಓದಂಗಿಲ್ಲ, ಮುಸಲ್ಮಾನರು ಆಗಂಗಿಲ್ಲ, ದಾರಿಗೆ ಅವರಿಗೆ ಶಿಕ್ಷೆ ಕೊಡೋದೆ ಆ ರೀತಿ ಇತ್ತು. ಅವಾಗ ಉಮ್ಮಿ ಜಮೀಲ್ ರಲಿಯಲ್ಲಾಹು ಅವರು ಉಮ್ಮಿ ಕೈ ರಲಿಯಲ್ಲಾಹು ಅವ್ರ ತಾಯಿ ಏನು ಮಾಡಿದ್ರು, ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವ್ರನ್ನ ಜನ ಸಂದಣೆ ಕಮ್ಮಿ ಆದಮೇಲೆ ಅವ್ರನ್ನ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಅರ್ಕಾಮ್ ರಲಿಯಲ್ಲಾಹು ಮನೆಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅಲ್ಲಿ ಮಾತುಕತೆಗಳಾದವು. ಏನು ಮಾಡಿದ್ರು, ಮುಸಾಫ ಮಾಡ್ಕೊಂಡ್ರು. ಅಲ್ಲಾಹ್ಗೆ ನಬಿ ಮತ್ತು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಅಲ್ಲಿದ್ದಂಥ ಪ್ರತಿಯೊಬ್ಬ ಮುಸಲ್ಮಾನರು ಗೋಳು ಕಣ್ಣೀರು ಹರಿಸ್ಬಿಟ್ರು. ಅಂಥ ಸಮಯದಾಗೂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಹೇಳ್ತಾರೆ, ಅಲ್ಲಾಹ್ಗೆ ನಬಿ, ಇವರು ನಮ್ಮ ತಾಯಿ, ಇವರಿಗೆ ಹಿದಾಯತ್ತಿನ ದುವಾ ಮಾಡ್ರಿ, ಇವರಿಗೆ ಇಸ್ಲಾಂ ಬೋಧನೆ ಮಾಡ್ರಿ. ಆಗಿಂದಾಗಲೇ ಅಂಥ ಕಷ್ಟದಾಗುವ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಅವ್ರ ತಾಯಿಗೆ ಅಲ್ಲಾಹ್ಗೆ ನಬಿ ದುವಾ ಮಾಡಿದ್ರು, ಇಸ್ಲಾಂ ಸ್ವೀಕಾರ ಮಾಡಿದ್ರು. ಅಂಥ ಕಷ್ಟ ಕಾಲದಾಗುವ ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೀನು ಇತ್ತು, ದೀನ್ ಬೇಕು, ಎಲ್ಲ ನರಕದಿಂದ ಉಳಿದು ಪ್ರತಿಯೊಬ್ಬರು ಜನ್ನತ್ಗೆ ಹೋಗ್ಬೇಕಂತ ಚಿಂತೆ ಇತ್ತು ಸಾಹಬಗಳ ಹತ್ರ. ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರು ಅದರಲ್ಲ, ಈ ದೀನಿ ಬಹಳ ಕುರ್ಬಾನಿ ಕಷ್ಟ ಕೊಡಿದಾರೆ ಅವರು. ಒಂದು ಸಮಯದಲ್ಲಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವರಿಗೂ ಒಬ್ಬ ಸಾಬಿ ರಬಿ ರಲಿಯಲ್ಲಾಹು ಅವರಿಗೂ ಮಾತಿನಲ್ಲಿ ಏನು ಬಂತು, ಒಂದು ಬಿರುಸಾಗಿ ನಡೆದ್ಬಿಟ್ರು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು. ಅವಾಗ ರಬಿ ರಲಿಯಲ್ಲಾಹು ಅವರಿಗೆ ಮನಸ್ಸಿನ ನೋವಾಯಿತು ಗೊತ್ತಾಗ್ಬಿಡ್ತು ರೀ, ಯಾರಿಗೆ? ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಗೊತ್ತಾಗಿದ್ದಕ್ಕೆ ಅವರು ಹೇಳಿದರು, ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ನೋಡು, ನಾನು ನಿನಗೆ ಬಿರುಸಾಗಿ ಆಡಿಬಿಟ್ಟಿದ್ದೀನಿ, ನಿನಗೆ ಮನಸ್ಸು ನೋವಾಗೈತೆ, ನೀನು ಅದರ ಬದಲ ತಗೊಂಡ್ಬಿಡು ಈಗಲೇ, ನನಗೆ ಅದ್ರ ಬದಲಿ ಉಲ್ಟಾ ಮಾಡು ಅಂತ ಹೇಳಿದರು. ಅವರು ಎಷ್ಟಲ್ಲಿ ಹೇಳಿದ್ರು, ಅವರು ಆ ಮಾತು ಒಪ್ಕೊಂಡಿಲ್ಲ. ನೀನು ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮುಂದೆ ಹೋಗಿ ದೂರು ಹೇಳ್ತೇನೆ ಅಂತ ಹೇಳಿದ್ರು. ಅವಾಗ ಅಲ್ಲಿ ಒಂದು ಬಣಂಗದ ಜನ ಇತ್ತಲ್ಲಿ, ಅವ್ರು ಹೇಳಿದ್ರು, ಇದೇನಪ್ಪ ಖುದ್ದು ಅನ್ಯಾಯ ಮಾಡೋದು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೋಗಿ ಒಪ್ಪಿಸೋದು ಇದೇನಂತ ಹೇಳಿದರು.
ಅವಾಗ ರಬಿ ರಜಿಯಲ್ಲ ತನ್ನವರು ಹೇಳಿದ್ರು, ಅಬೂಬಕರ್ ರಜಿಯಲ್ಲ ತನ್ನವರು ಯಾರನ್ನೋದು ನಿಮ್ಗೆ ಏನ್ ಗೊತ್ತೈತೆ? ಅಬೂಬಕರ್ ರಜಿಯಲ್ಲ ತನ್ನವರು ಸಿಟ್ಟಾದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಿಟ್ಟಾಗ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಿಟ್ಟಾದ್ರೆ ಅಲ್ಲಾಹನು ಸಿಟ್ಟಾಗ್ತಾನೆ. ಈ ರಬಿ ಅದನ್ನೆಲ್ಲ ನಾಶ ಒಂದಕ್ಕೆ ಏನು ಸಂಶಯನೂ ಇಲ್ಲ ಅಂತ ಹೇಳಿದ್ರು. ಅವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದರ್ಬಾರ್ದಲ್ಲಿ ಹೋಗಿ ರಬಿ ರಜಿಯಲ್ಲ ತನ್ನವರು ಹೋಗಿ ಹಾಜರಾದ್ರು. ಅಲ್ಲಾಹ್ಗೆ ನಬಿ ಈ ನಮ್ನಿ ಆತು ಅಂತ ಹೇಳಿದ್ರು. ಅಲ್ಲಾಹ್ಗೆ ನಬಿ ಹೇಳಿದ್ರು, ನೀನು ಅಲ್ಲಾಹನಿಗೋಸ್ಕರ ಮಾಫ್ ಮಾಡಿದ್ದೀನಿ ಅಂತ ಹೇಳಪ್ಪ ಅಂತ ಹೇಳಿದ್ರು. ಒಂದು ಮಾತಿನ ಸಲುವಾಗಿ ಕ್ಷಮೆ ಕೇಳ್ತಾ ಇದ್ರು. ಯಾರು? ಅಬೂಬಕರ್ ಸಿದ್ದಿಕ್. ಒಂದು ಮಾತು ಬಂದ್ರೆ ಕೈಮತ್ತಿನ ನನ್ನ ಗತಿ ಏನಾಗತ್ತೆ ಅಂತ ಅದ್ರ ಬಗ್ಗೆ ಚಿಂತೆ ಇತ್ತು, ಕೈಮತ್ತಿನ ಬಗ್ಗೆ ಚಿಂತೆ ಇತ್ತು ಸಾಹೇಬರು. ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಖಲೀಫಾ ಆದ್ರು. ಅವ್ರು ಹೆಂಡತಿ ಹೇಳಿದ್ರು, ನೋಡ್ರಿ ಯಜಮಾನ್ರೆ, ನಮಗೆ ಸ್ವಲ್ಪ ಸ್ವೀಟ್ ಉಣ್ಣ ಆಸೆ ಐತೆ. ಏನೈತೆ? ಸ್ವೀಟ್, ಹುಗ್ಗಿ ಉಣ್ಬೇಕು ನಾನು ಅಂದ್ರು. ಅವಾಗ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾala ಅವ್ರು ಹೇಳಿದ್ರು, ಹುಗ್ಗಿ ಉಣ್ಣಕ್ಕೆ ನನ್ನಲ್ಲಿ ಹಣ ಇಲ್ಲ. ಅವಾಗ ನೀವು ಒಪ್ಪಿಗೆ ಕೊಟ್ರೆ ಒಂದು ತಿಂಗಳಿನಲ್ಲಿ ಏನು ಪೇಮೆಂಟ್ ಸಂಬಳ ಬರ್ತದಲ್ಲ ಅದರಾಗೆ ಸ್ವಲ್ಪ ಕೂಡಿಟ್ಟು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಒಪ್ಪಿಗೆ ಕೊಟ್ಟರು ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು. ಕೂಡಿಟ್ಟು ಸ್ವೀಟ್ ಮಾಡ್ಕೊಂಡು ಉಳ್ಳಿಲ್ಲ, ಆ ದುಡ್ಡನ್ನು ಜಮಾ ಮಾಡಿದ್ರೆ ಎಲ್ಲಿ? ಬೈತುಲ್ ಮಾಲಲ್ಲಿ. ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ಪೂರ ಜೀವ ಜಾನ್ ಮಾಲ್ ಎಲ್ಲ ಕುರ್ಬಾನಿ ಮಾಡಿ ಹಿಜ್ರತ್ ಮಾಡೋ ಸಮಯದಾಗೆ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾala ಅವರು ಮನೆಗೆ ಓಟು 5,000 ದಿರಹಮ್ ಅಷ್ಟೇ ಇತ್ತು, ಅಷ್ಟು ತಗೊಂಡು ಹೋದ್ರು ಅಲ್ಲಾಹ್ಗೆ ನಬಿ ಕಿತ್ತಿಗೆ ಮದೀನಾಕ್ಕೆ. 100 ಜನ ಪೈಲ್ವಾನ್ರು ತಲವಾರ್ ಇಟ್ಕೊಂಡು ನಿಂತಿದ್ದಾರೆ. ಆ ಸಮಯದಾಗೂ ಅಲ್ಲಾಹ್ಗೆ ನಬಿ ಸಾಥ್ ಕೊಟ್ಟರು, ದುಡ್ಡು ತಗೊಂಡೋದ್ರು. ಅವ್ರ ಅಜ್ಜ ಬಂದ್ರು ಆಸ್ಮಾ ರಜಿಯಲ್ಲಾಹು ತಾala ಅವ್ರ ಮನೆಗೆ. ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾala ಅವ್ರ ಮನೆಗೆ ಬಂದ್ರು ಅಜ್ಜ ಅಬೂ ಕಾಬ್. ಅವರು ಹುಟ್ಟಿದಿಂದಲೂ ಕುಳ್ರವರು. ಅವರು ಬಂದು ನೋಡ್ತಾರೆ, ಮನೆದು ಕಾಣ್ತಾ ಇಲ್ಲ. ಅಮ್ಮ, ಮೊಮ್ಮಗಳೇ, ಅಬೂಬಕರ್ ಅದಾನಲ್ಲ ಓಟು ಒಯ್ದ್ಬಿಟ್ಟದನವ, ನಿಮಗೆ ಜೀವನ ಆಧಾರಕ್ಕೆ ಏನು ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ರು. ಅದು ನಿಜ ಇತ್ತದು, ಒಯ್ದಿರೋದು ಓಟು ನಿಜ ಇತ್ತು. ಆವಾಗ ಆಸ್ಮಾ ರಜಿಯಲ್ಲಾಹು ತಾala ಅವ್ರು ಏನು ಮಾಡಿದ್ರು, ಹೊರಕ್ಕೆ ಹೋಗಿ ಹಂಚಿ ಬರಿಕೆ ಕಲ್ಲು ತಕೊಂಡು ಅವ್ರು ಇಡೋ ಅಂತ ತಾಟಿತ್ತಲ್ಲ ಚೀಲ, ಅದರಲ್ಲಿಟ್ಟು ಮೆತ್ತನ ಅರಿವಿ ಹಾಕಿದ್ರು ಅವ್ರು ಇಡೋ ಜಾಗದಲ್ಲಿ. ಅವ್ರಿಗೆ ಅರ್ಜೆಂಟ್ ನದಿಗೆ ಹೋಗಿ ಕೈ ಮುಡಿಸಿದ್ರು. ಏನು ಮುಡಿಸಿದ್ರು? ಬಿಡ, ಒಳ್ಳೇದು ಮಾಡಿದಾನೆ ನಿಮಗೆ ಅಂತ. ಎದೆ ಗುಂಡಿಗೆ ಇತ್ತು ಸಾಬಗಳ ಹತ್ರ. ತಂದೆ ಅಂತ ಮಕ್ಕಳು, ತಾಯಿ ಅಂತೆ ಸೀರೆ ಅಂತಾರೆ ನೋಡು, ಹಂಗೆ ತಂದೆ ಅಂತ ಮಕ್ಕಳು ಅವ್ರು ಏನಾದರೂ ತಂದೆ ಮೇಲೆ ದೂರ ಹೇಳ್ಬೋದಿತ್ತು. ಆಗಿನ ಕಾಲದಾಗೆ ಇಡೀ ಮಕ್ಕ ಜನ ಕಳ್ಳು ಬಳ್ಳಿ ಎಲ್ಲ ವೈರಿ ಆಗಿದ್ರು. ಏನಾಗಿದ್ರು? ವೈರಿ ಆಗಿದ್ರು. ಏನಾದರೂ ಹೇಳ್ಬೋದಿತ್ತು. ಆದರೆ ದೀನಿನ ಸಲುವಾಗಿ ಎಲ್ಲದೂ ಸಹಿಸ್ಕೊಂಡು ನಮಗೆ ದೀನ್ ಮುಟ್ಸೋದ್ರು. ಏನು ಮಾಡಿದ್ರು? ದೀನ್ ಮುಟ್ಸೋದು. ದೀನ್ ಐತಲ್ಲ ಕುರ್ಬಾನಿಂದ ಬರ್ತದೆ. ಯಾರಿಂದ ಬರ್ತದೆ? ಕಯಾಮತ್ತಿನ ದಿವಸ ಸಾಬಗಳು ಕೇಳ್ತಾರಿಲ್ಲ. ಅದಕ್ಕೆ ನೋಡಪ್ಪ, ನಮ್ಮ ಜೀವನ ಯಾರಿಗೆ ತಿಳಿತು ಅಂತ ಹೇಳಿದ್ರೆ ಹಳ್ಳಿಗಳಾಗೆ ನಾವು ನಮ್ಮ ಜೀವನ, ನಮ್ಮ ಕಾಲ್ಬಜೇರಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾವು ಏನೇನೇ ಜೀವನ ಮಾಡ್ತಿದ್ವಿ, ನಮಗೆ ಧರ್ಮನೇ ಗೊತ್ತಿದ್ದಿಲ್ಲ. ಇಂಥ ಜಮ್ಮತ್ ಸಾತ್ಗಳು ಎಲ್ಲ ಬಂದು ನಮ್ಮ ಮೇಲೆ ಕೈ ಹಾಕಿ ಈ ಕೆಲಸ ಕಲಿಸ್ಕೊಟ್ಟೋದ್ರು. ಏನು ಮಾಡಿದ್ರು? ಈ ದಾವತ್ತಿನ ಕೆಲಸ ಕೊಟ್ಟು ನಮಗೆ ಒಂದು ಬಿಸ್ಮಿಲ್ಲಾ ಅನ್ನಕ್ಕೆ ಬರ್ತಿದ್ದಿಲ್ಲ, ಒಂದು ಸೂರ್ಯ ಪಾತೆ ಬರ್ತಿದ್ದಿಲ್ಲ, 1 ರಿಂದ 100 ಎಣ್ಸಕ್ಕೆ ಬರ್ತಿದ್ದಿಲ್ಲ ನಮಗೆ. ಈ ದಾವತ್ತಿನ ಕೆಲಸದಿಂದ ಅಲ್ಲಾಹ್ ತಬಾರಕ ವ ತಆಲಾ ಬರ್ಕತ್ತು, ನೆಮ್ಮದಿ, ಸುಖ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಮ್ಮ ಮುಂದೆ ಒಂದು ಇಸ್ತಿಮಾ ಐತೆ. ಏನೈತೆ? ಇಸ್ತಿಮಾ ಐತಿ ಫೆಬ್ರವರಿ 3-4ಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಅಲ್ಲಾಹ್ ರಸ್ತೆಗೆ ಅಲ್ಲಿಂದ ಹೋಗ್ಬೇಕು, ಮತ್ತು 3 ದಿವಸ ಇಲ್ಲಿಂದ ಜಮಾತ್ ಹೋಗ್ಬೇಕು. ಇನ್ಶಾಲ್ಲ ಯಾರು ತಯಾರಿದ್ದೀರಿ? ಎಲ್ಲ ನಿಮ್ಗೆ ಸ್ವಂತ ಖುದ್ದು ಹೇಳ್ರಿ. लिखो भी साथी नाम लिखो इंशाल्लाह। ये नहीं सैयद हारून सैयदना मोहम्मद बारिक सल्लम अल्लाहुम्मा अंता सलाम मिनका सलाम फयना रब्बना बिस्सलाम अदखिलना दार सलाम कमा बारकता रब्बना व तआला या जल जलाली वल इकराम। अल्लाह हमारे गुनाहों को माफ़ फरमा, हमारे तकलीफ को दूर फरमा, हमारा परेशान को दूर फरमा, हमें नेक काम करने का तौफीक नसीब फरमा, शैतान से सर से हिफाजत फरमा, दुनिया से सर से हिफाजत फरमा, मौत तक भी काम करने का
काम करने का तौफीक अता फरमा, छोटे बनकर काम करने का तौफीक नसीब फरमा। ये अल्लाह गुनाह करते करते समुद्र में डूब चुकी है मौला, तेरे रहमत से रसी लेकर के मौला। ये दुआ हुजूर पाक सल्लल्लाहु अलैहि वसल्लम में कबूल फरमा। सुभान रब्बिका रब्बिल इज्जति अम्मा यसिफून, अस्सलामु अलल मुरसलीन वल्हम्दुलिल्लाहि रब्बिल आलमीन।